ಹಣ ಕಟ್ಟಕ್ಕಾಗದಿದ್ದವರು ಉಚಿತವಾದ ಕ್ಯಾಂಪಲ್ಲಿ ಬಂದು ಚಿಕಿತ್ಸೆನ ಪಡಿಬೋದು. ಬಸವ ಮಾರ್ಗದಲ್ಲಿ ಕ್ವಾಲಿಟಿಗೆ ಮತ್ತು ಕ್ವಾಂಟಿಟಿಗೆ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಬಹಳ ವ್ಯವಸ್ಥಿತವಾಗಿ ಎಲ್ಲವನ್ನು ಕೂಡ ಬಸವರಾಜ್ ಅವರು ಮಾಡಿದ್ದಾರೆ. 10 ಜನ ಕೌನ್ಸಿಲರ್ ಕೆಲಸ ಮಾಡ್ತಾರೆ, 3 ಜನ ಜಿಮ್ಮಲ್ಲಿ ಕೆಲಸ ಮಾಡ್ತಾರೆ, 5 ಜನ ಯೋಗ ಮಾಸ್ಟರ್ಗಳು ಕೆಲಸ ಮಾಡ್ತಾರೆ, 50 ಜನಕ್ಕಿಂತ ಹೆಚ್ಚು ಜನ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ನಂಬಿಕೆನೇ ಫಲ. ಇವತ್ತು 4 ಬ್ರ್ಯಾಂಚು, ದಿನ 500 ಜನಕ್ಕೆ ಊಟ ಮತ್ತು 50 ಜನಕ್ಕೆ ಉದ್ಯೋಗ. ಪ್ರಪಂಚದಲ್ಲೇ ಕುಡಿಯುವಂಥ ವ್ಯಕ್ತಿ ಅಷ್ಟು ಒಳ್ಳೆಯವರು ಯಾರು? ಇದು ನಮ್ಮ ವಾರ್ಡ್ಗಳು ತೋರಿಸ್ಕೊಡ್ತೀವಿ ಬರೀ ಸರ್. ಓಕೆ, ಇರೋಂಥದ್ದು ವಾರ್ಡ್ಗಳು, ಇದು ಮಲ್ಗಕ್ಕಿರುವಂಥ ವಾರ್ಡ್ಗಳಿದು. ಈ ಥರದ್ದು 4 ವಾರ್ಡ್ಗಳಿದೆ ಸರ್. ಓಕೆ, ಇದು ಹೊರಗಡೆ ಬೇಕು ಅಂತ ಹೇಳಿದ್ರೆ ಹೊರಗಡೆ ವ್ಯವಸ್ಥೆಗಳು, ಇದು ಮಲ್ಗಂತ ವ್ಯವಸ್ಥೆ. ಇದು ಇಲ್ಲೆಲ್ಲದಕ್ಕೂ ಸ್ಪೆಷಲ್ ಆಗಿ ನೋಡ್ಕೊಳಕ್ಕಿಂತ ಇಬ್ರು ಗಾರ್ಡ್ ಇರ್ತಾರೆ ಸರ್. ಅವ್ರ ಸೌಕರ್ಯಗಳನ್ನ ನೋಡ್ಕೊಳ್ಳೋಕೆ, ನೈಟ್ ಡ್ಯೂಟಿ ಮಾಡೋಕ್ಕೆ, ಮತ್ತೆ ಏನಾರ ಒಂದು ಅವ್ರ ಆರೋಗ್ಯದ ಏನಾರ ಹೆಚ್ಚು ಕಡಿಮೆ ಆದರೆ ನೋಡ್ಕೊಳ್ಳೋಕ್ಕಿಂತ ಬ್ರದರ್ ಮತ್ತೆ ಇಬ್ರು ಗಾರ್ಡ್ಗಳು ಇಟ್ಟಿರ್ತೀವಿ, ನೋಡ್ಕೊತಾರೆ. ಇದು ಹಾಲ್ ಏರಿಯಾ. ಇದು ಬಂದು ಪರ್ಸನಲ್ ಆಗಿ ರೂಮ್ ಬೇಕು ಅಂತ ಹೇಳಿದ್ರೆ ಸರ್, ಇದು ರೂಮ್ಗಳಿಗೆ ನಾವು ವ್ಯವಸ್ಥೆ ಮಾಡ್ತೀವಿ. ಇಂಡಿವಿಜುವಲ್ ಆಗಿ ನಮಗೆ ಸಪರೇಟ್ ರೂಮ್ ಬೇಕು ಅಂತಂದ್ರೆ ಇಂಡಿವಿಜುವಲ್ ರೂಮ್ಸ್ ಇದೆ ಸರ್. ಓಕೆ, ವಿತ್ ಅಟ್ಯಾಚ್ ಬಾತ್ರೂಮ್. ಓಕೆ, ನಾವು ಒಬ್ಬರನ್ನ ಅವ್ರನ್ನ ನೋಡ್ಕೊಳ್ಳೋಕೆ ಅಂತ ಒಬ್ಬರನ್ನ ಗಾರ್ಡ್ ವ್ಯವಸ್ಥೆ ಇದೆ. ಓಕೆ, ಈ ತರ 10 ರೂಮ್ ಇದೆ ಸರ್. ಇಂಡಿವಿಜುವಲ್ ರೂಮ್ಸ್ಗಳು 10 ಇದೆ. ಅಲ್ಲಿಗೆ ಅವ್ರ ಒಬ್ರಿಗೆ ಬೇಕು ಅಂದ್ರೆ ಒಬ್ರಿಗೆ ಕೊಡ್ತೀವಿ, ಇಲ್ಲಾಂದ್ರೆ ಹಾಲ್ ಬೇಕು ಅಂತ ಹೇಳಿದ್ರೆ ಹಾಲಿನ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಡ್ತೀವಿ. ನೋಡಿ ಎಷ್ಟು ಸುಸಜ್ಜಿತವಾಗಿ ಹೈಜಿನಿಕ್ ಆಗಿದೆ. ಐ ಥಿಂಕ್ ಬಟ್ಟೆಗಳು ಇಟ್ಕೊಳ್ಳೋಕ್ಕೆ ಸ್ಪೇಸ್ ಅನ್ಸುತ್ತೆ ಇದು. ಮತ್ತು ಬೆಡ್ಗಳು ನೋಡಬಹುದು, ಸೈಜ್ ನೋಡಿ, ಬಹಳ ವ್ಯವಸ್ಥಿತವಾಗಿ ಎಲ್ಲವನ್ನು ಕೂಡ ಬಸವರಾಜ್ ಅವರು ಮಾಡಿದ್ದಾರೆ. ಇದು ಬಂದು ಶೇರಿಂಗ್ ರೂಮ್ ಬೇಕು ಅಂತ ಹೇಳಿದ್ರೆ ಸರ್, ಇದು ವ್ಯವಸ್ಥೆಗಳನ್ನ ಮಾಡಿದ್ದೀವಿ. ಓಕೆ, ಒಂದು ರೂಮಲ್ಲಿ 3 ಜನ ಅನ್ನೋ ರೀತಿಯಲ್ಲಿ ವಾರ್ಡ್ರೂಮ್ಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಓಕೆ, ವಾರ್ಡ್ರೂಮ್ಗಳು ಇದು ಅವ್ರು ಮಲ್ಗಬೇಕು ಅಂತ ಹೇಳಿದ್ರೆ ಇದು ಅಟ್ಯಾಚ್ ಬಾತ್ರೂಮ್ ಇದೆ ಸರ್. ಇದು 3 ಜನ 3 ಶೇರಿಂಗ್ ಏನಾದ್ರು ಬೇಕು, 3 ಶೇರಿಂಗ್ ರೂಮ್ಸ್ಗಳು ಅವೈಲಬಲ್ ಇದೆ. ಓಕೆ ಸರ್, ಬಸವ ಮಾರ್ಗದಲ್ಲಿ ಯಾವೆಲ್ಲ ಜಾನರ್ ವಿಭಾಗಗಳಿದೆ ಸರ್? ಎಲ್ಲ ವಿಭಾಗವಿದೆ ಸರ್. ನಾನು ಮತ್ತೆ ಹೇಳ್ದಂಗೆ ಹಣ ಕಟ್ಟಕ್ಕಾಗದಿದ್ದವರು ಉಚಿತವಾದ ಕ್ಯಾಂಪಲ್ಲಿ ಬಂದು ಚಿಕಿತ್ಸೆನ ಪಡಿಬೋದು. ಓಕೆ, ಈ ಬಸವ ಮಾರ್ಗನ 4 ಬ್ರಾಂಚ್ ಅಲ್ಲಿ 4 ವಿಧಾನದಲ್ಲಿ ಎಲ್ಲ ತರ ಮಾಡ್ಕೊಂಡಿದ್ದೀನಿ. ಅದೇ ಹೇಳಿಲ್ಲ ಸರ್, ಮಿನಿಮಮ್ 10,000 ರೂಪಾಯಿ ಫೀಸ್ ಇಂದ ಹಿಡಿದು ಅವ್ರ ಅನುಗುಣ ಯಾವ ರೀತಿ ಬೇಕು ಅಂದ್ರೆ, ಉದಾಹರಣೆಗೆ ನಾನೊಂದು 10,000 ರೂಪಾಯಿ ಫೀಸ್ ಅಲ್ಲಿ ಬೇಕು ಅಂದ್ರೆ ಆ ತರದೇನು ವ್ಯವಸ್ಥೆ. ಬೇಸಿಕ್ ಪ್ರೈಸ್ 10,000 ರೂಪಾಯಿ ಇದೆ. 10,000 ರೂಪಾಯಿನೂ ಇದೆ. ಅಲ್ಲಿಂದ ನಾವು ಏನು ಸೌಕರ್ಯಗಳನ್ನ ಬಯಸ್ತಾ ಹೋಯ್ತಾರೆ ಅದೇ ತರ ವ್ಯವಸ್ಥಿತವಾಗಿ ನಾವಿಲ್ಲಿ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ, ಈಗೆಲ್ಲ ಹೇಳಿದ್ರಲ್ಲ ಸರ್, ಡಾಮಿಟ್ರಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಚಾರ್ಜಸ್ ಇದೆ. ಜನರಲ್ ವಾರ್ಡ್ಗಳು, ಇಂಡಿವಿಜುವಲ್ ವಾರ್ಡ್ಸ್ಗಳು, ಶೇರಿಂಗ್ ವಾರ್ಡ್ಸ್ಗಳು. ಶೇರಿಂಗ್ ವಾರ್ಡ್ ಬೇಕಾ, ಇದೊಂದು ವಾರ್ಡ್ಗಳು ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಇದನ್ನು ಇಲ್ಲಿ ಮಲಗಿಸುವಂಥದ್ದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲವೂ ಕೂಡ ಪಾಸಿಟಿವ್ ಇದೆ ಸರ್, ಬಹಳ ಶಿಸ್ತಿದೆ, ಎಲ್ಲವೂ ಕೂಡ ಸ್ಯಾನಿಟೈಸ್ ಆಗಿದೆ ಸರ್. ಎಲ್ಲನೂ ಹೇಳ್ತಿಲ್ಲ ಸರ್, ನಮ್ಮ ಸ್ವಚ್ಛತೆಗೆ ಮೊದಲಾಗುತ್ತೆ. ಇಲ್ಲಿಗೂ ಅಷ್ಟೇ ಸರ್, ಬ್ರದರ್ ಇರ್ತಾರೆ, ಮತ್ತೆ ಗಾರ್ಡ್ಸ್ ಇರ್ತಾರೆ ನೋಡ್ಕೊಳ್ಬೇಕು. ಯಾವ್ದೇ ತರದ್ದು ಮತ್ತೆ ಸುತ್ತ ಹೋಗಕ್ಕೂ ಬರಕ್ ಒಂದೇ ಬಾಗಿಲು ಇಟ್ಟಿದೀವಿ. ತಪ್ಪಿಸ್ಕೊಂಡು ಹೋಗಕ್ಕಾಗ್ಲಿ ಮತ್ತೆ ಯಾವ್ದೇ ತರದ ಬೇರೆ ತರದ ಪ್ರಾಬ್ಲಮ್ ಮಾಡ್ಕೊಳಕ್ಕೆ ಯಾವ್ದು ರೀತಿ ಆಗಲ್ಲ, ಯಾವ್ದೇ ತರದ್ದು ಕಾರಣ ಇಲ್ಲ ಸರ್. ಇಲ್ಲಿ ಈ ರೂಮ್ ಸಂಬಂಧಪಟ್ಟಿಗೆ ವಾಷಿಂಗ್ ಮಿಷಿನ್ಸ್ ಇಲ್ಲಿ ಈ ಒಂದು ವಿಭಾಗಕ್ಕೆ ಪ್ರತಿಯೊಂದು ವಾರ್ಡ್ಗೂ ಅವ್ರದೇ ಅಂತ ಒಂದು ವಾಷಿಂಗ್ ಮಿಷಿನ್ ಇಟ್ಟಿರ್ತೀವಿ ಸರ್. ಸ್ಟಾಪ್ ಇಟ್ಟಿರ್ತೀವಿ, ಅವರು ಅದನ್ನ ವಾಶ್ ಮಾಡಿ ಐರನ್ ಮಾಡಿ ಕೊಡುವಂತ ಕೆಲಸಗಳನ್ನ ನೋಡ್ತಾ ಇದ್ದೀರಾ. LG ಫ್ರಂಟ್ ಡೋರ್ ವಾಷಿಂಗ್ ಮಿಷಿನು. ಅಂದರೆ ಇಲ್ಲಿ ಬಸವ ಮಾರ್ಗದಲ್ಲಿ ಕ್ವಾಲಿಟಿಗೆ ಮತ್ತು ಕ್ವಾಂಟಿಟಿಗೆ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಎಲ್ಲವೂ ಕೂಡ ಬಹಳ ನೀಟ್ ಆ್ಯಂಡ್ ಹೈಜಿನಿಕ್ ಆಗಿದೆ. ನಾನು ಯಾಕೆ ಈ ಹೈಜಿನಿಕ್ ಪದವನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಆ ರೀತಿ ಇದೆ. ಯಾವುದೇ ಒಂದು ಕಾರ್ನಲ್ಲೂ ಕೂಡ ಕಸ ಇಲ್ಲದೆ ಇರುವಂಥದ್ದು ಅಥವಾ ಗಲೀಜು ಇಲ್ಲದೆ ಇರುವಂಥದ್ದು ಎಲ್ಲೂ ಇಲ್ಲ. ಬಹಳ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಬಸವ ಮಾರ್ಗ ಸಿಬ್ಬಂದಿಗಳು. ಇದು ಅಟ್ಯಾಚ್ ಬಾತ್ರೂಮ್ ಇದೆ ಸರ್. ಓಕೆ, 3 ಶೇರಿಂಗ್ ರೂಮ್ ಇದು. 3 ಶೇರಿಂಗ್. ಓಕೆ, ಇದು ಬಂದು 2 ಶೇರಿಂಗ್ಸ್. ಇಲ್ಲಿ ಅವರಿಂದ ಹೋಲಿಸ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ವ್ಯವಸ್ಥಿತವಾಗಿ ನಾವು ಇದು ಮಾಡಿದ್ವಿ. ಎಲ್ಲ ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಇದೆ. ಮತ್ತೆ ನಮ್ಮಲ್ಲಿ 10 ಜನ ಕೌನ್ಸಿಲರ್ಸ್ ಕೆಲಸ ಮಾಡ್ತಾರೆ. 10 ಜನ. ಓಕೆ, 10 ಜನ ಕೌನ್ಸಿಲರ್ ಕೆಲಸ ಮಾಡ್ತಾರೆ, 3 ಜನ ಜಿಮ್ ಅಲ್ಲಿ ಕೆಲಸ ಮಾಡ್ತಾರೆ, 5 ಜನ ಯೋಗ ಮಾಸ್ಟರ್ಗಳು ಕೆಲಸ ಮಾಡ್ತಾರೆ. ಹೆಚ್ಚು ಕಡಿಮೆ ಒಂದು 15-20 ಜನ ತನಕ ಮೋಟಿವೇಟ್ ಸ್ಪೀಚ್ ಕ್ಲಾಸ್ ಮಾಡೋಂಥವ್ರು ಇವರೆಲ್ಲ ಬರ್ತಾರೆ. ಎಲ್ಲ ತರ ಮೂಲಭೂತ ಒಂದು 50 ಜನಕ್ಕಿಂತ ಹೆಚ್ಚು ಜನ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಒಟ್ಟು 50+ ಮೆಂಬರ್ಸ್ ಬಸವ ಮಾರ್ಗದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ ಓಕೆ. ಮತ್ತೆ ನಾವೇ ಇಲ್ಲಿ ಹೇಳಿದ್ರಲ್ಲ ಸರ್, ತುಂಬಾ ಜನ ಕೆಲಸ ಉದ್ಯೋಗಗಳನ್ನು ಕೊಟ್ಟಿದ್ದೀವಿ ಸರ್. ಈಗ ವ್ಯಸನಿಗಳನ್ನ ಉದ್ಯೋಗಸ್ಥರನ್ನಾಗಿ ಮಾಡ್ತಾ ಇದ್ದೀರಾ, ಅಲ್ಲಿ ನಂಬಿಕೆ ಎಷ್ಟು ಪ್ರಭಾವ ಬೀರುತ್ತೆ ಸರ್? ಅವ್ರ ಮೇಲೆ ನಂಬಿಕೆ ಇಟ್ಟು ನೀವು ಫ್ರೀಡಮ್ ಆಗಿ ಬಿಟ್ಟಿರ್ತೀರಾ, ಎಲ್ಲ ನಂಬಿಕೆ ಕಳ್ಕೊಳ್ತಾರಾ ಅಥವಾ ನಂಬಿಕೆ ಉಳಿಸ್ಕೊಂಡು ಮಾಡ್ತಾ ಇರ್ತಾರ, ಒಂದು ಭಯ ಇದ್ದೇ ಇರುತ್ತೆ ಮನಸ್ಸಲ್ಲಿ. ಅದಕ್ಕೆ ಉತ್ತರ ಕೊಡೋದಾದ್ರೆ ಸರ್, ನಾವು ನಂಬೋದಷ್ಟೇ ನಮ್ಮ ಕೆಲಸ, ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಸೇರಿರುತ್ತೆ, ಅವ್ರಿಗೆ ಬಿಟ್ಟಿದ್ದು. ಇವತ್ತು ನಾವು ಅದೊಂದು ಕೆಲಸನ ಬಸವ ಮಾರ್ಗ
ಡೇ 1 ಆ ಕೆಲಸ ಮಾಡ್ತಾ ಇದ್ವಿ. ನಮ್ಮ ನಂಬಿಕೆನೆ ಫಲ. ಇವತ್ತು 4 ಬ್ರಾಂಚು, ದಿನ 500 ಜನಕ್ಕೆ ಊಟ ಮತ್ತೆ 50 ಜನಕ್ಕೆ ಉದ್ಯೋಗ. ಇದೆಲ್ಲ ಸಾಧ್ಯ ಆಗಿದ್ದು ನಂಬಿಕೆ ಅಂತ. ಪ್ರಪಂಚದಲ್ಲಿ ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ. ಪ್ರಪಂಚದಲ್ಲೇ ಕುಡಿಯುವಂತ ವ್ಯಕ್ತಿ ಅಷ್ಟು ಒಳ್ಳೆಯವರು ಯಾರು ಇಲ್ಲ, ಮತ್ತೆ ಅವನಷ್ಟು ಬುದ್ಧಿಶಾಲಿ ಆಗಿರೋನು ಯಾರು ಇಲ್ಲ. ಸರಿನಾ ಸರ್? ನಮ್ಗೆ ಬೇಕು ಅಂತ ಸರ್ ಬೆಟ್ಟದ ಮೇಲೆ ಇದ್ರು ಬಿಡದೆ ತಗೊಳ್ಳೋಂಥ ಶಕ್ತಿ ನಮಗಿದೆ. ಬೇಡ ಅಂದ್ರೆ ಪಕ್ಕದಲ್ಲಿ ಇದ್ರು ನಾವು ಮುಟ್ಟು ನೋಡಲ್ಲ. ನಮ್ಮಲ್ಲ ಶಕ್ತಿ ಇದೆ ಸರ್. ಇವತ್ತು ನಂಬಿರೋದಕ್ಕೆ ಇದೆಲ್ಲ ಸಾಧ್ಯ ಆಗಿದೆ ಸರ್. ಪ್ರಪಂಚದಲ್ಲಿ ಯಾರು ಅವ್ರನ್ನ ನಂಬ್ತಾರೆ ಇಲ್ಲೋ ಗೊತ್ತಿಲ್ಲ ಸರ್. ನಾನಂತೂ ಅವರ ನಂಬ್ತಿ ಸರ್. ಅವರು ದೇವ್ರ ಸಮಾನ. ನಾನು ಇವತ್ತು ಅವ್ರನ್ನ ನಾನು ಯಾವಾಗಲೂ ದೇವ್ರ ಅಂತಾನೆ ಕರೆಯೋದು. ಅಮ್ನೂರ್ ಹೋಗಿ ದೇವ್ರುಗಳು ಅಂತ. ಆ ದೇವ್ರುಗಳಿಂದಲೇ ಸಾಧ್ಯ ಆಗಿರೋದಿಲ್ಲ. ನಾನು ಖಂಡಿತವಾಗ್ಲೂ ಅವ್ರನ್ನ ನಂಬ್ತೀನಿ.